ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಚಿಕ್ಕಮ್ಮನಹೊಳೆ ತೊರೆಕೋಲಮ್ಮನಹಳ್ಳಿ ರಾಜ್ಯ ಹೆದ್ದಾರಿಯಲ್ಲಿ ಬೊಲೆರೋ ವಾಹನ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು, ಘಟನೆಯಲ್ಲಿ ಓರ್ವ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಚಿಕ್ಕಮಲ್ಲನಹೊಳೆ ಗ್ರಾಮದ ಬೈಕ್ ಚಾಲಕ ಮಾರುತಿ ಗಂಭೀರ ಗಾಯಗೊಂಡಿದ್ದು, ಬೈಕ್ ಸವಾರ ಮೊಳಕಲ್ಮೂರು ರಾಜ್ಯ ಹೆದ್ದಾರಿಯ ಮಾರ್ಗವಾಗಿ ಚಿಕ್ಕಮಲ್ಲನಹೊಳೆ ಗ್ರಾಮಕ್ಕೆ ಬರುವಾಗ ದಾವಣಗೆರೆಯಲ್ಲಿ ಬಾಳೆಕಾಯಿ ಲೋಡ್ ಇಳಿಸಿ ಆಂಧ್ರಕ್ಕೆ ಹೊರಟಿದ್ದ. ಕಲ್ಯಾಣದುರ್ಗದ ಬೊಲೆರೋ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಬೈಕ್ ಸವಾರ ಗಂಭೀರವಾಗಿ ಗಾಯಗೊಂಡಿದ್ದು, ಗಾಯಾಳುವನ್ನ ಜಗಳೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೊಲೆರೋ ವಾಹನ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಅಪಘಾತದಿಂದ ಗಾಯಗೊಂಡಿದ್ದ ಬೈಕ್ ಚಾಲಕನನ್ನು ನಾಯಕನಹಟ್ಟಿ ಆಸ್ಪತ್ರೆ ಆಂಬ್ಯುಲೆನ್ಸ್ ವಾಹನದಲ್ಲಿ ಜಗಳೂರಿಗೆ ಸಾಗಿಸುವ ಮಾರ್ಗದ ದಿಬ್ಬದಹಟ್ಟಿ ಬಳಿ ಆಂಬ್ಯುಲೆನ್ಸ್ ಮುಂದಿನ ಚಕ್ರ ಸಿಡಿದಿದ್ದು, ಚಾಲಕನ ಜಾಗರೂಕತೆಯಿಂದ ಯಾವುದೇ ಪ್ರಾಣಹಾನಿಯಾಗಿಲ್ಲ. ವಾಹನದೊಳಗಿದ್ದ ಗಾಯಾಳು ನರಳಾಡುತ್ತಿದ್ದನ್ನ ನೋಡಿ ಸಿಎಂ ಹೊಳೆ ಯುವಕರು ದೌಡಾಯಿಸಿ ಜಾಕ್ ಸಹಾಯದಿಂದ ಆಂಬ್ಯುಲೆನ್ಸ್ ವಾಹನದ ಚಕ್ರ ಬದಲಿಸಿ ಆಂಬ್ಯುಲೆನ್ಸ್ ವಾಹನವನ್ನ ಜಗಳೂರಿಗೆ ಕಳುಹಿಸಿ ಮಾನವೀಯತೆ ಮೆರೆದಿದ್ದಾರೆ. ಇನ್ಫಾರ್ಮ್ ಮಾಡಿರ್ತಾರೆ ಎಲ್ಲಿ ಪೊಲೀಸರು ಬರಕಲ್ಲ ಅವ್ರಿಗೆ ಏನಾಗಿಲ್ಲ. ಹ್ಞೂನಪ್ಪ ಭಾರಿ ಪಾಠ ಕಂಟ್ರೋಲ್ ಆಗಿಲ್ಲ, ಗಾಡಿ ಕಂಟ್ರೋಲ್ ಮ್ಯಾಗ್ವಿಲ್ ಕಟ್ಟಾಗಿತ್ತು ಇಲ್ಲ ಹತ್ಕನೆ ಮ್ಯಾಗ್ವಿಲ್ ಕಟ್ಟಾಗಿತ್ತು ಇಲ್ಲ ಹತ್ಕನೆ ಎಲ್ಲಿ ಆಗ್ತಿಲ್ಲ ಕೆಳಗೆ ಹಾಕ್ಬೇಕು ಅದ್ಮೇಲೆ ಈಗೋಸ್ಕರ ಜಾಗ ಎತ್ತಿದ್ದಾರೆ, ನಮ್ಮ ಕೈ ಬಿಚ್ಕೊಂಡ ಕಡೆ ಇದೆ. ಸುಮಾರು 1 ಗಂಟೆ 50 ನಿಮಿಷದ ಸಮಯದಲ್ಲಿ ಆಂಧ್ರ ಪಾಸಿಂಗ್ ಗಾಡಿ ಬೊಲೆರೋ ವಾಯ ದಾವಣಗೆರೆಯಿಂದ ಮೊಳಕಲ್ಮೂರು ಆಂಧ್ರಕ್ಕೆ ಹೋಗ್ತಕ್ಕಂಥ ಜಾಗದಲ್ಲಿ ಚಳ್ಳಕೆರೆ ತಾಲೂಕು ಮೊಳಕಲ್ಮೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ತೊರೆಕೋಲಮ್ಮನಹಳ್ಳಿ ವಿಭಾಗದಲ್ಲಿ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದು ಚಿಕ್ಕಮಲ್ಲನಹೊಳೆ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಚಿಕ್ಕಮಲ್ಲನಹೊಳೆ ಗ್ರಾಮದ ಟಿ ಮಾರ್ತೇಶಿ ಸನ್ನಪ್ಪು ತಿಪ್ಪಯ್ಯ ಇವರ ಮಗನಿಗೆ ಬೈಕ್ನಲ್ಲಿ ಬಂದು ಅವರಿಗೆ ಅಪಘಾತವಾಗಿದೆ. ಅಪಘಾತವಾದ ಸ್ಥಳದಲ್ಲಿ ಮಾರುತಿಯನ್ನು ಅಂದಿರ್ತಕ್ಕಂಥ ವ್ಯಕ್ತಿಗೆ ಭಾಳ ಗಾಯಗೊಂಡಿದ್ದು, ಆಂಬ್ಯುಲೆನ್ಸ್ನಲ್ಲಿ ಚಿಕ್ಕಮಲ್ಲನಹೊಳೆ ಸಮಸ್ತ ಗ್ರಾಮಸ್ಥರೆಲ್ಲರೂ ಸೇರಿ ಆಂಬ್ಯುಲೆನ್ಸ್ನಲ್ಲಿ. ಇದಾಗಿತ್ತು ಇವತ್ತಿನ ಸುದ್ದಿ ಸಂಚೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್. ಒನ್ ಕನ್ನಡ ನ್ಯೂಸ್, ಇದು ಧಮನಿತರ ಧ್ವನಿ.